ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ತನುಶ್ರೀ, ಹಾಗೇನೆ ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ್ ನಾನು ಚೈತ್ರ ರಾಜ್. ಎಸ್ ವೀಕ್ಷಕರೇ, ಇಂದಿನ ದಿನದಲ್ಲಿ ನಡೆದಿರುವಂತಹ ಪ್ರಮುಖ 30 ಸುದ್ದಿಗಳನ್ನ ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಯಾರಿಗೆ ಅಧಿಕಾರ ಎಂಬ ಚರ್ಚೆ ಕಾವೇರಿದೆ. ಶನಿವಾರವೇ ಫಲಿತಾಂಶ ಇರೋದ್ರಿಂದ ಎಲ್ಲಾ ಕಡೆ ಫಲಿತಾಂಶದ್ದೇ ಚರ್ಚೆ. ಮೂರು ಪಕ್ಷಗಳ ನಾಯಕರು ಬಿಸಿ ಬಿಸಿ ಚರ್ಚೆಯನ್ನ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕಾಂಗ್ರೆಸ್ ದಿಗ್ಗಜರ ಸಭೆ ಇದೆ. ಇದಕ್ಕೂ ಮುನ್ನ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ ರಣದೀಪ್ ಸುರ್ಜೇವಾಲಾ ಚರ್ಚೆಯನ್ನ ನಡೆಸಿದ್ದಾರೆ. ಬಹುಮತ ಬರದೇ ಇದ್ರೆ ಏನ್ ಮಾಡೋಣ ಎಂದು ಗಂಭೀರ ಚರ್ಚೆಯನ್ನ ಮಾಡಿದ್ದಾರೆ. ಈ ನಡುವೆ 40% ಭ್ರಷ್ಟಾಚಾರದ ಸರ್ಕಾರದ ವಿರುದ್ಧ ಜನ ಮತ ಹಾಕಿದ್ದಾರೆ. ಮೇ 13ಕ್ಕೆ ಕಾಂಗ್ರೆಸ್ ಸರ್ಕಾರ ರಚನೆಯಾಗಲಿದೆ ಎಂದು ಸುರ್ಜೇವಾಲಾ ಹೇಳಿಕೆಯನ್ನ ನೀಡಿದ್ದಾರೆ. 13, I am certain that our brothers and sisters of Karnataka have voted well, have voted for change and have voted to vote out the 40% corrupt government. Wait till 13th, a new government, Congress government will be constituted and a new vision and again rebranding of brand Karnataka will begin. We keep having our meetings, that's okay. Wait till 13. I am. ಸಿದ್ದರಾಮಯ್ಯ ಸಿಎಂ ಆಗೋದಾದ್ರೆ ತಮ್ಮ ಪಕ್ಷ ಬೆಂಬಲಿಸಲಿದೆ ಅಂತ ಕೆಆರ್ಪಿಪಿ ಸಂಸ್ಥಾಪಕ ಗಾಲಿ ಜನಾರ್ದನ ರೆಡ್ಡಿ ಘೋಷಿಸಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗುವ ಸಂದರ್ಭ ಬಂದ್ರೆ ಬೆಂಬಲಿಸುವುದಾಗಿ ಹೇಳಿದ್ದೆ, ಈಗಲೂ ಅದೇ ಹೇಳಿಕೆಗೆ ಬದ್ಧ ಅಂತ ರೆಡ್ಡಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಅಭಿವೃದ್ಧಿ ಚಿಂತನೆ ಮಾಡುವ ವ್ಯಕ್ತಿ ಎಂದಿರುವ ರೆಡ್ಡಿ, ಯಾವ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಬಾರದಿದ್ರೆ ಸಿದ್ದರಾಮಯ್ಯಗೆ ತಮ್ಮ ಪಕ್ಷ ಬೆಂಬಲಿಸಲಿದೆ ಅಂತ ಹೇಳಿದ್ದಾರೆ. ಸರ್ಕಾರ ರಚನೆ ಮಾಡಲು ಮಾನಸಿಕವಾಗಿ ಸಿದ್ಧರಾಗಿದ್ದೇವೆ ಎಂದು ತುಮಕೂರಿನಲ್ಲಿ ಮಾಜಿ ಡಿಸಿಎಂ ಡಾಕ್ಟರ್ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಹೈಕಮಾಂಡ್ ನನ್ನನ್ನ ಸಿಎಂ ಮಾಡ್ತೀನಿ ಎಂದ್ರೆ ಬೇಡ ಎನ್ನಲ್ಲ, ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟಿದ್ದು ಎಂದಿದ್ದಾರೆ. ನೋಡೋಣ ಅದು ಯಾವ ಥರ ಹೈಕಮಾಂಡ್ನವ್ರ ತೀರ್ಮಾನ. ಅಲ್ಲಲ್ಲ, ಹೈಕಮಾಂಡ್ನವ್ರು ನನಗೆ ಸಿಎಂ ಕೊಡ್ತೀನಿ ಅಂದರೆ ಬೇಡ ಅಂತಾರೆ. ಜಿಲ್ಲೆ ಜನತೆ ಆಗ್ರಹ ಒಂದು ಕೂಡ ಇತ್ತು. ಜನರ ಅಪೇಕ್ಷೆಗಳಿರುತ್ತೆ, ನಮ್ಮ ಕ್ಷೇತ್ರದವರ ಅಪೇಕ್ಷೆ ಇರುತ್ತೆ, ನಮ್ಮ ಮತದಾರರ ಅಪೇಕ್ಷೆ ಇರುತ್ತೆ. ಅದೆಲ್ಲವೂ ಅಪೇಕ್ಷೆಯಂತೆ ಆಗೋದಿಲ್ಲ. ನಮ್ಮಲ್ಲಿ ಭಾಳ ಕ್ಯಾಲ್ಕುಲೇಷನ್ಸ್, ನಾನು ಹೇಳಿದ್ನಲ್ಲ, ಈ ಸಂದರ್ಭದಲ್ಲಿ ಯಾರಿಗೆ ಆಡಳಿತ ಕೈ ಕೊಟ್ಟರೆ ಚೆನ್ನಾಗಿ ಮಾಡ್ತಾರೆ ಮತ್ತು ಎಲ್ಲ ಥರದ ಪರ್ಮಿಟೇಷನ್ ಕಾಂಬಿನೇಷನ್ ನೋಡ್ತಾರೆ ಹೈಕಮಾಂಡ್. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ, ಡಿಕೆಶಿ, ಎಂಬಿ ಪಾಟೀಲ್, ಪರಮೇಶ್ವರ್ ನಾಲ್ವರಲ್ಲಿ ಯಾರೂ ಸಿಎಂ ಆದರೂ ಒಳ್ಳೆಯದು, ನನಗೆ ಸಿಎಂ ಸ್ಥಾನ ಕೊಟ್ಟರೂ ಬೇಡ ಎಂದಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಇನ್ನು ಬಿಜೆಪಿ ಯಡಿಯೂರಪ್ಪನನ್ನ ಮೂಲೆ ಗುಂಪು ಮಾಡಿದ್ದು ಹೊಡೆತ ಎಂದಿದ್ದಾರೆ. ಖಂಡಿತ ಇಲ್ಲ. ಕಾರಣ ಏನು ಅಂದರೆ, ಈಗಾಗಲೇ ಇಬ್ಬರು ಮೂವರು ಆಗಬೇಕು ಅಂತಿದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯನವರು ನಂದು ಇದು ಕೊನೆಯ ಎಲೆಕ್ಷನ್ನು ಅಂತ ಅವ್ರಿಗೂ ಆಸೆ ಇರುತ್ತೆ, ಶಿವಕುಮಾರ್ಗೂ ಆಸೆ ಇರುತ್ತೆ, ಪರಮೇಶ್ವರ್ ಅವರು ಹೇಳ್ಕೊಂಡಿದ್ದಾರೆ, ಎಂಬಿ ಪಾಟೀಲ್ರು ಹೇಳ್ಕೊಂಡಿದ್ದಾರೆ. ಅದರಿಂದ ಹೇಳ್ಕೊಂಡಿರತಕ್ಕಂಥವರಲ್ಲಿ ಯಾರಾದರೂ ಮತ್ತು ಇದನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಶಾಸಕರ ಅಭಿಪ್ರಾಯ ಕೇಳ್ತಾರೆ. ಆಮೇಲೆ ಹೈಕಮಾಂಡು ನಮ್ಮ ಅಭಿಪ್ರಾಯ ಕೇಳಿಕೊಂಡು ಸೂಕ್ತ ನಿರ್ಧಾರ ತಗೊಂಡು ಕೊನೆಗೆ ಯಾರನ್ನು ಒಬ್ಬರು ತಾನೇ ಆಗೋದು. ಆಗಬೇಕು ಅಂತಿರೋರನ್ನ ಬಿಟ್ಬಿಟ್ಟು ಸುಮ್ಮನೆ ಯಾರಾದ್ರು ಕೊಡೋದಿಲ್ಲ. ಇಲ್ಲ ಇಲ್ಲ, ಆ ಥರದ್ದು ಜನ ಇಲ್ಲ. ಯಾರೋ ಈಗ ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು ಯಾರಾದರೂ ಆಗಲಿ, ನಾವು ಈ ಬಾರಿ ನಾವೇ ಗೆಲ್ಲೋದು, ಬಿಜೆಪಿ ಸರ್ಕಾರ ರಚನೆ ಆಗುತ್ತೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಯಾವುದೇ ಎಕ್ಸಿಟ್ ಪೋಲ್ ಸರ್ವೆ ಏನೇ ಹೇಳಿದ್ರು ನಾವು ಸ್ಪಷ್ಟ ಬಹುಮತ ಪಡಿತೇವೆ. 115 ಸ್ಥಾನ ಪಡೆದು ಯಾವ ಪಕ್ಷದ ಬೆಂಬಲ ಇಲ್ಲದೆ ಸರ್ಕಾರ ರಚನೆ ಮಾಡೋದು ನಿಶ್ಚಿತ. ಬಿಜೆಪಿಯಲ್ಲಿ ಸಿಎಂ ಯಾರು ಅಂತ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಬಿಎಸ್ವೈ ಹೇಳಿದ್ದಾರೆ. ಇನ್ನು ಸಿಎಂ ಬೊಮ್ಮಾಯಿ ಕೂಡ ನಾವೇ ಸರ್ಕಾರ ರಚನೆ ಮಾಡ್ತೀವಿ ಅಂತ ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ರೀತಿಯ ಎಕ್ಸಿಟ್ ಪೋಲ್ ಏನೇ ಹೇಳಿದ್ರು ಸಹ ನಾಡಿದ್ದು ಕೌಂಟಿಂಗ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ನಾವು ಸ್ಪಷ್ಟ ಬಹುಮತ 115ಕ್ಕಿಂತ ಹೆಚ್ಚು ಸೀಟನ್ನು ಗೆದ್ದು ಯಾರದೇ ಬೆಂಬಲ ಇಲ್ಲದೇ ನಮ್ಮ ಸರ್ಕಾರ ಮಾಡೋದು ನಿಶ್ಚಿತ. ಏಕೆಂದರೆ ರಾಜ್ಯದ ಉದ್ದಗಲಿಗೆ ಪ್ರವಾಸ ಮಾಡಿ ಬಂದಿದ್ದೇನೆ, ಪ್ರತಿಯೊಂದು ಜಿಲ್ಲೆಯ ಮುಖಂಡಗಳ ಜೊತೆ ಎಂಪಿಗಳ ಜೊತೆ ಮಾತಾಡ್ಕೊತ ಬಂದಿದ್ದೇನೆ. ಎಲ್ಲರೂ ಸಹ ನಾವೇ ನಿರೀಕ್ಷೆ ಮಾಡಿದ್ದು ಆ ಸೀಟ್ಗಳಿಂದ ಒಂದು ಸೀಟ್ ಜಾಸ್ತಿ ಗೆಲ್ತು ಹೊರತು ಕಡಿಮೆ ಗೆಲ್ಲಲ್ಲ ಮಾತನ್ನು ಬೆಂಗಳೂರು ಸೇರಿ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಹೌದು, ಯಾರು ಇನ್ಫಾರ್ಮೇಷನ್ ರೇಡ್ ಮಾಡ್ತಾರೆ, ಅವ್ರು ಚುನಾವಣಾ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಸಹಜವಾಗಿ ಅಪೋಸಿಷನ್ ನನಗೆ ಬ್ಲೇಮ್ ಮಾಡಬೇಕು, ಮತ್ತೆ ಯಾರು ಬ್ಲೇಮ್ ಮಾಡ್ತಾರೆ ರಾಜಕೀಯವಾಗಿ. ತಾವು ಮಾಡಿರೋ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ನಾನು ಬ್ಲೇಮ್ ಮಾಡ್ತಾರೆ.
ಹೌದು, ಯಾರ್ಯಾರು ಇನ್ಫಾರ್ಮೇಷನ್ ರೇಡ್ ಮಾಡ್ತಾರೆ ಅವ್ರು ಚುನಾವಣೆ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಸಹಜವಾಗಿ ಅಪೋಸಿಷನ್ ನನಗೆ ಬ್ಲೇಮ್ ಮಾಡಬೇಕು, ಮತ್ತೆ ಯಾರು ಬ್ಲೇಮ್ ಮಾಡಬೇಕು? ಚುನಾವಣಾ ಫಲಿತಾಂಶಕ್ಕೂ ಮುನ್ನವೇ ಸಿಎಂ ಆಗುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಆರ್ ಅಶೋಕ್ ರವರು. ನಮ್ಮ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ ಸ್ಪಷ್ಟ ಬಹುಮತ ನಿಶ್ಚಿತ, ಮುಖ್ಯಮಂತ್ರಿ ಆಗುವ ಅವಕಾಶ ನನಗೂ ಬರಬಹುದು, ಬೊಮ್ಮಾಯಿ ಸಿಎಂ ಆದಂತೆ ನನಗೂ ಅವಕಾಶ ಸಿಗಬಹುದು ಎಂದು ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ಬೇಡ ಅನ್ನೋದು ಪಾರ್ಟಿ ತೀರ್ಮಾನ ಮಾಡ್ತದೆ. ಎಲ್ಲರಿಗೂ ಒಂದು ಅವಕಾಶ. ಈಗ ಬಸವರಾಜ ಬೊಮ್ಮಾಯಿಯವರು ಆದ್ರು ಯಾರು ನಿರೀಕ್ಷೆ ಮಾಡಿದ್ರು, ಹಾಗೆ ಮುಂದೆ ಅಶೋಕನಿಗೂ ಸಿಗ್ಬೋದು ಅಥವಾ ಇನ್ನೊಬ್ಬರಿಗೂ ಸಿಗ್ಬೋದು. ಅದು ನಮ್ಮ ಪಾರ್ಟಿಯ ಸಂಸದೀಯ ಮಂಡಳಿ ತೀರ್ಮಾನ ಮಾಡ್ತದೆ. ಗೆಲ್ಲಬೇಕು ಅಂತ ಪ್ರಯತ್ನ ಮಾಡಿದ್ದೀನಿ. ಅವ್ರದ್ದು ಅದು ನೋಡಿದ್ದೀರಲ್ಲ, ಕಪಿಮುಷ್ಟಿಯಲ್ಲಿದ್ದಂತ ಅದು. ನಾನು ವಿನಂತಿ ಮಾಡಿದ್ದೀನಿ, ಒಂದು ರೀತಿ ಪ್ರಜಾಪ್ರಭುತ್ವ ಸ್ಥಾಪನೆಗೋಸ್ಕರ ಬಿಜೆಪಿಗೆ ವೋಟ್ ಮಾಡಿ ಅಂತ. ಕನಕಪುರ ಜನ ತೀರ್ಮಾನ ಏನ್ ಮಾಡ್ತಾರೋ ಅದನ್ನ ಶಿರಸಾವಹಿಸಿ ಪಾಲನೆ ಮಾಡಿ. ನಮಗೆ ಬಹುಮತ ಗ್ಯಾರಂಟಿ ಬರುತ್ತೆ, ನಮ್ಮದೇ ಸರ್ಕಾರ ಬರುತ್ತೆ. ಚುನಾವಣೆ ಟೆನ್ಷನ್ನಲ್ಲಿದ್ದ ಮಾಜಿ ಸಿಎಂ ಎಚ್ಡಿಕೆ ಚುನಾವಣೋತ್ತರ ಸಮೀಕ್ಷೆ ನೋಡ್ತಾ ಇದ್ದಂತೆ ಸಿಂಗಾಪುರಕ್ಕೆ ಹಾರಿದ್ದಾರೆ. ವಿಶ್ರಾಂತಿಗಾಗಿ ವಿದೇಶಕ್ಕೆ ತೆರಳಿರುವ ಕುಮಾರಸ್ವಾಮಿ ಮೇ 13ರ ಮಧ್ಯಾಹ್ನ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಎಕ್ಸಿಟ್ ಪೋಲ್ನಲ್ಲಿ ಜೆಡಿಎಸ್ 3ನೇ ಸ್ಥಾನ ಲಭಿಸುತ್ತೆ ಎನ್ನಲಾಗಿದೆ. ಹೀಗಾಗಿ ವಿದೇಶಕ್ಕೆ ಹಾರಿ ಅಲ್ಲಿಂದಲೇ ತಂತ್ರಗಾರಿಕೆ ರೂಪಿಸೋ ಪ್ಲಾನ್ನಲ್ಲಿದ್ದಾರೆ. ಯಾರ ಜೊತೆ ಮೈತ್ರಿ ಮಾಡಿಕೊಳ್ಳಬಹುದೆಂಬ ಚಿಂತನೆಯಲ್ಲಿದ್ದಾರೆ ಎಚ್ಡಿಕೆ. ಇನ್ನು ಮತದಾನವಾದ ಬಳಿಕ ಸರ್ವೆ ನೋಡಿದ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಫುಲ್ ರಿಲ್ಯಾಕ್ಸ್ ಮೋಡ್ನಲ್ಲಿದ್ದಾರೆ. ಡಿಕೆಶಿ ಮನೆಯಲ್ಲೇ ಗಡ್ಡ ಟ್ರಿಮ್ ಮಾಡಿಸಿಕೊಂಡ್ರು. ಬಳಿಕ ಕನಕಪುರದ ಹೋಟೆಲ್ ಒಂದರಲ್ಲಿ ದೋಸೆ ತಿನ್ನುತ್ತಾ ಮತದಾರರ ಜೊತೆ ಒಂದಿಷ್ಟು ಮಾತುಕತೆಯನ್ನ ನಡೆಸಿದ್ರು. ಇನ್ನು ಸಹೋದರ ಡಿಕೆ ಸುರೇಶ್ ಕೂಡ ಅವರಿಗೆ ಸಾಥನ್ನ ನೀಡಿದ್ರು. ಇನ್ನು ಸ್ವಂತ ಊರಿಗೆ ತೆರಳಿ ಸಹೋದರರಿಬ್ಬರು ಅಮ್ಮನ ಆಶೀರ್ವಾದವನ್ನ ಕೂಡ ಪಡೆದ್ರು. ಫಲಿತಾಂಶಕ್ಕೂ ಮುನ್ನವೇ ತಾರಕಕ್ಕೇರಿದೆ ಚಾಮುಂಡೇಶ್ವರಿ ಕ್ಷೇತ್ರದ ಕದನ. ಚುನಾವಣೆಯಲ್ಲಿ ನಾನು ಯಾವ ಒಳ ಒಪ್ಪಂದ ಮಾಡಿಕೊಂಡಿಲ್ಲ, ಉಪ್ಪು ಮುಟ್ಟಿ ಪ್ರಮಾಣ ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಮಾವಿನಹಳ್ಳಿ ಸಿದ್ದೇಗೌಡ. ನನ್ನ ವಿರುದ್ಧ ಮೂಲ ಕಾಂಗ್ರೆಸ್ಸಿಗರು ಪಿತೂರಿ ನಡೆಸುತ್ತಿದ್ದಾರೆ, ನಾನು ಗೆದ್ದೇ ಬಿಡ್ತೀನಿ ಅಂತ ಇಂತಹ ಚಿತಾವಣೆ ಮಾಡಿದ್ದಾರೆ. 500 ಜನರ ಗುಂಪು ಕಟ್ಟಿಸಿಕೊಂಡು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ಜೆಡಿಎಸ್ನವರು ಇಂತಹ ಅವಕಾಶವನ್ನ ಬಳಕೆ ಮಾಡಿಕೊಳ್ತಿದ್ದಾರೆ. ಸಿದ್ದರಾಮಯ್ಯನವರಿಗೆ ಈ ವಿಚಾರಗಳ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಮಾವಿನಹಳ್ಳಿ ಸಿದ್ದೇಗೌಡ. ಈ ಬಾರಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಗೆಲ್ಲುತ್ತೇನೆ ಎಂದು ಜಿಟಿ ದೇವೇಗೌಡರು ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ಇಷ್ಟು ರಾಜಕೀಯ ಮಾಡಿದ್ದಾರೆ, ವಿರುದ್ಧ ಯಾರನ್ನು ಕಣಕ್ಕಿಳಿಸಬೇಕು ಅನ್ನೋದು ಅವರಿಗೆ ಗೊತ್ತಿಲ್ಲ ಅಂತ ಟಾಂಗ್ ಕೊಟ್ಟರು. ಇನ್ನು ಯಾವುದೇ ಒಳ ಒಪ್ಪಂದ ಕೂಡ ಮಾಡಿಕೊಂಡಿಲ್ಲ ಎಂದು ಜಿಟಿಡಿ ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಜನಗಳ ಜೊತೆಲಿ ಇರೋದೇ ರಿಲ್ಯಾಕ್ಸ್, ಬೇರೆಯವ್ರ ತರ ಪರ್ಸನಲ್ ಆಗಿ ರಿಲ್ಯಾಕ್ಸ್ ಮಾಡಂಗಿಲ್ಲ. ಈಗ ಜನಗಳ ಜೊತೆ ಇದ್ದೀನಿ. ನಿನ್ನೆ ಸಿದ್ದರಾಮಯ್ಯನವರು ಒಂದು ಮಾತು ಹೇಳ್ತಾರೆ, ಸಿದ್ದೇಗೌಡನ್ಗೆ ನಾನು ಟಿಕೆಟ್ ಕೊಟ್ಟು ಎಡವು ಬಿಟ್ಟೆ, ಅವನೊಬ್ಬ ಮೋಸಗಾರ ಅಂತ. ಮೋಸಗಾರ ಅಂತ ಅವ್ರಿಗೆ ಹೇಳಿದ್ದೆ, ಅವ್ರಿಗೆ ಖುದ್ದಾಗಿ ಹೇಳಿದ್ದೆ. ನೀವೇ ಅವ್ರಿಗೆ ಹೇಳಿದ್ದೆ. ಅವ್ರನ್ನ ಯಾರು ಮನುಷ್ಯನಾದವನು ಅವ್ರನ್ನ ಬುಕ್ ಮಾಡ್ತಾರ, ಅವ್ರ ಜೊತೆ ಮಾತಾಡ್ತಾರ, ಅವ್ನ ಕೆಪಾಸಿಟಿ ನನಗೆ ಗೊತ್ತಿತ್ತು. ಆದ್ರಿಂದ ಧಾರಾಳವಾಗಿ ಸಿಎಂ ಬೊಮ್ಮಾಯಿ ಬೆಳಗಾವಿಯ ಸವದತ್ತಿ ಯಲ್ಲಮ್ಮ ಮೊರೆ ಹೋಗಿದ್ದಾರೆ. ಪತ್ನಿ ಚೆನ್ನಮ್ಮ ಸಮೇತ ಸವದತ್ತಿಗೆ ಆಗಮಿಸಿ ಯಲ್ಲಮ್ಮ ದೇವಸ್ಥಾನವನ್ನ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು. ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥನೆಯನ್ನ ಕೂಡ ನೆರವೇರಿಸಿದ್ರು. ಸಿಎಂಗೆ ಸಚಿವ ಸಿಸಿ ಪಾಟೀಲ್ ಕೂಡ ಸಾಥ್ ನೀಡಿದ್ರು. ಇದ ಜನಾರ್ದನ ರೆಡ್ಡಿ ಆಪ್ತ ಅಲಿ ಖಾನ್ ವಿರುದ್ಧ ಕಿಡ್ನಾಪ್ ಆರೋಪ ಕೇಳಿ ಬಂದಿದೆ. ನನ್ನನ್ನ ಕಿಡ್ನಾಪ್ ಮಾಡಿ 5 ದಿನ ಒಂದೇ ಕಡೆ ಕೂಡಿ ಹಾಕಿ ಹಲ್ಲೆ ಮಾಡಿದ್ದಾರೆ ಎಂದು ಶೇಖ್ ಬಾಬರ್ ಎಂಬ ಕಾಂಗ್ರೆಸ್ ಮುಖಂಡ ಆರೋಪವನ್ನ ಮಾಡಿದ್ದಾರೆ. ಶೇಖ್ ಬೆನ್ನಿಗೆ ನಿಂತಿರೋ ಶಾಸಕ ಪರಣ್ಣ ಮುನವಳ್ಳಿ ಪರೋಕ್ಷವಾಗಿ ರೆಡ್ಡಿ ವಿರುದ್ಧ ಗುಡುಗಿದ್ದಾರೆ. ಒಂದು ಕಡೆನೇ ಸೀದಾ ಕುದ್ವಿ, ಸೀದಾ ಸ್ಪೀಡ್ ಅಲ್ಲಿಂದ ತೆಗೆದು ಬಲಿ ಎತ್ತು ಹೇಳಿದ್ದ. ಅಲ್ಲಿ ನನಗೆ ಜೀವದಿಂದ ಹೊಡೆಯೋದೊಂದೇ ಭಾಳ ಇದಿತ್ತು ಸರ್. ಯಾಕಂದರೆ ಎಲ್ಲರೂ ಭಾಳ ಜನ ಬರ್ತಾಯಿದ್ರು, ತುಂಬ ತೊಂದರೆ ಆಯಿತು. ಯಾಕಂದ್ರೆ
ಮತದಾನ ಮುಗಿದ ಬೆನ್ನಲ್ಲೇ ಪುತ್ತೂರಿನಲ್ಲಿ ಬೆಟ್ಟಿಂಗ್ ದಂಧೆ ಜೋರಾಗಿಯೇ ನಡೀತಾ ಇದೆ. ಬಿಜೆಪಿ ಕಾಂಗ್ರೆಸ್ ಪಕ್ಷಗಳ ಪರ ಬೆಟ್ಟಿಂಗ್ ಪುತ್ತಿಲ ಪರ ಬೆಟ್ಟಿಂಗ್ ಕಟ್ಟಲು ಬುಕ್ಕಿಗಳು ಕೊಂಚ ಹಿಂದೆಟನ್ನ ಹಾಕ್ತಾ ಇದ್ದು, ಬೆಟ್ಟಿಂಗ್ ಕಟ್ಟುತ್ತಿರುವಂತಹ ವಿಡಿಯೋ ಇದೀಗ ಸಖತ್ ವೈರಲ್ ಆಗಿದೆ. ಚಾಮರಾಜನಗರದ ಗುಂಡ್ಲುಪೇಟೆ ಕ್ಷೇತ್ರದ ಮಲ್ಲಯ್ಯನಪುರದಲ್ಲೂ ಬೆಟ್ಟಿಂಗ್ ದಂಧೆ ಬಲು ಜೋರಾಗಿ ನಡೀತಾ ಇದೆ. ಗ್ರಾಮದ ಮುದ್ದೆರಾಮೇಗೌಡ ಎಂಬ ವ್ಯಕ್ತಿ ಕಾಂಗ್ರೆಸ್ ಗೆಲ್ಲುತ್ತೆ ಎಂದು 3 ಲಕ್ಷ ಬೆಟ್ ಕಟ್ಟಲು ಮುಂದಾಗಿದ್ದಾನೆ. ಬಿಜೆಪಿಯವರಿಗೆ ಬೆಟ್ ಕಟ್ಟಲು ಆಹ್ವಾನ ನೀಡಿರೋ ವಿಡಿಯೋ ಇದೀಗ ಸಾಮಾಜಿಕ ಜಾಲವಿದೆ. ಕಾಂಗ್ರೆಸ್ ಗೆಲ್ಲುತ್ತಂತ ಬಿಜೆಪಿ ಅವರನ್ನ 3 ಲಕ್ಷ ಬೆಟ್ಸ್ ಕಟ್ಟಕ್ಕೆ ರೆಡಿಯಾಗಿದ್ದಾರೆ ಮಲ್ಲಯ್ಯನಪುರ ಗ್ರಾಮದ ಮುದ್ದರಾಮೇಗೌಡರು. ಹಾಸನದ ಜೆಡಿಎಸ್ ಅಭ್ಯರ್ಥಿ ಸ್ವರೂಪ್ ಪ್ರಕಾಶ್ ಹಾಗೂ ಬಿಜೆಪಿ ಅಭ್ಯರ್ಥಿ ಪ್ರೀತಂ ಗೌಡ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಚುನಾವಣಾ ಜಂಜಾಟ ಬಿಟ್ಟು ಆಪ್ತರ ಮದುವೆಯಲ್ಲಿ ಸ್ವರೂಪ್ ಭಾಗಿಯಾಗಿದ್ದಾರೆ. ಮದುವೆ ಮನೆಯಲ್ಲೇ ಆಪ್ತರ ಜೊತೆ ಮತದಾನೋತ್ತರ ಬೆಳವಣಿಗೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇನ್ನು ಪ್ರೀತಂ ಗೌಡ ತಮ್ಮ ಮನೆಯಲ್ಲೇ ಬೆಂಬಲಿಗರ ಜೊತೆ ಚರ್ಚೆ ಮಾಡುತ್ತಿದ್ದಾರೆ. ಕೆಪಿಸಿಸಿ ಪ್ರಚಾರ ಸಮಿತಿಯ ಅಧ್ಯಕ್ಷ ಎಂಬಿ ಪಾಟೀಲ್ ಫುಲ್ ರಿಲ್ಯಾಕ್ಸ್ ಮೋಡ್ನಲ್ಲಿದ್ದಾರೆ. ಚುನಾವಣಾ ಭರಾಟೆ ಹಾಗೂ ಮತದಾನದ ಬಳಿಕ ಎಂಬಿ ಪಾಟೀಲ್ ವಿಜಯಪುರ ನಗರದ ಸೊಲ್ಲಾಪುರ ರಸ್ತೆಯಲ್ಲಿರೋ ಮನೆಯಲ್ಲಿ ವಿಶ್ರಾಂತಿಯ ಮೊರೆ ಹೋಗಿದ್ದಾರೆ. ಈ ವೇಳೆ ಮಾತನಾಡಿರೋ ಎಂಬಿ ಪಾಟೀಲ್ ಕಾಂಗ್ರೆಸ್ 120ರಿಂದ 140 ಸ್ಥಾನಗಳಲ್ಲಿ ಗೆಲ್ಲಲಿದೆ ಅಂದರು. ನನ್ನ ಮತಕ್ಷೇತ್ರದಲ್ಲಿ ನಾನು ಭಾಳ ದೊಡ್ಡ ಅಂತರದಿಂದ ಗೆಲ್ತೀನಿ. ನಾಳೆ 13 ತಾರೀಕಿನವರೆಗೆ ನಾಡ್ದು ಸಾಯಂಕಾಲವರೆಗೆ ಕೈ ಎಕ್ಸಿಟ್ ಪೋಲ್ ಗೊತ್ತಿದೆಲ್ಲ, ಯಾವಾಗಲೂ ಹೇಳ್ಕೊತೇ ಬಂದಿದ್ದೀವಿ. ನಾವು ಕನಿಷ್ಠ ಪಕ್ಷ 120ರಿಂದ 140 ಸೀಟ್ನ ಪಡ್ಕೋತೀವಿ ಅಂತ ನಾನು ಹೇಳಿದ್ದೀನಿ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಸರ್ವೇನೂ ಕೂಡ ಅದೇ ಹೇಳ್ತಾ ಇತ್ತು. ನಾವು ನಿಶ್ಚಿತವಾಗಿಯೂ ಸ್ವಂತ ಬಲದಿಂದ ಬಹುಮತವನ್ನು ಈ ರಾಜ್ಯದಲ್ಲಿ ನಾವು ಪಡ್ಕೊತೀವಿ. ಜನ ಆಶೀರ್ವಾದ ಮಾಡಿದ್ದಾರೆ. ಈ ಕೆಟ್ಟ BJP ಸರ್ಕಾರ 40% ಸರ್ಕಾರವನ್ನು ಕಿತ್ತಾಕಬೇಕು ಅಂಥೇಳಿ ಜನ ನಿರ್ಣಯ ಮಾಡಿದರು. ನನ್ನ ಮತಕ್ಷೇತ್ರದಲ್ಲಿ ನಾನು ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ. $16 channels, 15 languages, 26 states, 1,200 plus reporters, 67 plus crore viewers. India's largest news network, News 18 Network. $16 channels, 15 languages, 26 states, 1,200 plus reporters, 67 plus crore viewers. India's largest news network, News 18 Network. 100% ವಿಶ್ವಾಸ ಇದೆ. ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಿಂದ ಅತಿ ಹೆಚ್ಚಿನ ಅಂತರದಿಂದ ನಾವು ಗೆಲುವನ್ನು ಸಾಧಿಸ್ತೀವಿ ಅನ್ನೋಂಥದ್ದೇ ಸೆಂಟ್ರಲ್ ವಿಧಾನಸಭಾ. ಬ್ರಾಹ್ಮಣರು ನನಗೆ ಅತಿ ಹೆಚ್ಚು ಮತ ಹಾಕಿದ್ದಾರೆ, ಒಳ ಹೊಡೆತದ ಬಗ್ಗೆ ತಿಳಿದುಕೊಳ್ಳಿ ಅಂತ ಪ್ರಹ್ಲಾದ್ ಜೋಶಿ ಬಗ್ಗೆ ಶೆಟ್ಟರ್ ಪರೋಕ್ಷ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಬೆಲ್ಲದ ಪರ ಲಾಬಿ ಮಾಡಿದ್ರು. ನಾನು BL ಸಂತೋಷ್ ಪ್ರಹ್ಲಾದ್ ಜೋಶಿ ಬಗ್ಗೆ ಟೀಕಿಸಿದ್ದೇನೆ ಹೊರತು ಬ್ರಾಹ್ಮಣ ಸಮಾಜಕ್ಕೆ ಟೀಕೆ ಮಾಡಿಲ್ಲ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ನನಗೆ ಬಿಜೆಪಿ ಟಿಕೆಟ್ ಕೊಟ್ಟು ಶಾಸಕನನ್ನಾಗಿ ಮಾಡಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು. ನನಗೆ ಟಿಕೆಟ್ ತಪ್ಪಿದ್ದು 15-20 ಕ್ಷೇತ್ರಗಳಲ್ಲಿ ಎಫೆಕ್ಟ್ ಆಗಿದೆ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. BL ಸಂತೋಷದ ವೈಯಕ್ತಿಕವಾಗಿ ಹೇಳಿ ನಾನು ಇಡೀ ಸಮಾಜ ನಾನು ಎಂದೂ ತಗೊಂಡಿಲ್ಲ. ಇಡೀ ಬ್ರಾಹ್ಮಣ ಸಮಾಜಕ್ಕೆ ನಾನು ಇಲ್ಲಿ ಟೀಕೆ ಮಾಡಿಲ್ಲ. ಇಲ್ಲಿ ಇವತ್ತು ನಿನ್ನೆ ಓಟಂಗಿದ್ದಾಗ ಮ್ಯಾಕ್ಸಿಮಮ್ ಬ್ರಾಹ್ಮಣ ಸಮಾಜದವ್ರು ನನಗೆ ಓಟ್ ಹಾಕಿಲ್ಲ. ತಿಳ್ಕೋರಕ್ಕೆ ಒಳ ಹೊಡ್ತಾ ಎಕ್ಸಾಮ್ ಮಾಡೋದು ಮ್ಯಾಕ್ಸಿಮಮ್ ಹಾಕಿದ್ದಾರೆ. ನಾ ಇಡೀ ಬ್ರಾಹ್ಮಣ ಸಮಾಜದ ವಿರುದ್ಧ ಇಲ್ಲ. ವ್ಯಕ್ತಿಗತವಾದಂಥ ಇವೇನು ಮಾಡ್ತಾರಲ್ಲ ರಾಜಕಾರಣ ಅವ್ರ ವಿರುದ್ಧ ಹೇಳಿದ್ದೆ ನಾನು. ಒಂದು MLA ಸೀಟ್ಸ್ ಕೊಡೋದಕ್ಕೆ ಇಷ್ಟೆಲ್ಲ ಅನಾಹುತ ಆಯಿತು, ನೀವೆಲ್ಲ ಇಷ್ಟು ಬಂದು ಕುದುರೋದಾಯಿತು. ಇದೆಲ್ಲ ಯಾಕೆ ಬೇಕಾಗಿತ್ತು? ಜಗದೀಶ್ ಶೆಟ್ಟರ್ ಒಂದ್ಸಲ MLA ಆಗಿ ಆರ್ಸ್ ಬಂದು ಬಿಟ್ಟಿದ್ರೆ ಪಾರ್ಟಿ ಇಲ್ಲಿ ಸೆಂಟ್ರಲ್ದು ಸ್ಟ್ರಾಂಗ್ ಹೋಲ್ಡ್ ಏನಿತ್ತು ಅದು ಕಂಟಿನ್ಯೂ ಆಗಿತ್ತು. ಆ ಸ್ಟ್ರಾಂಗ್ ಹೋಲ್ಡ್ ಇದ್ದಂಥ
ಮೇ 9ರಂದು ನನ್ನ ಮನೆ ಮೇಲೆ ಪ್ಲಾನ್ ಮಾಡಿ ದಾಳಿಯನ್ನ ಮಾಡಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಕೆಸಿ ವೀರೇಂದ್ರ ಪಪ್ಪಿ ದಾಳಿಯನ್ನ ಮಾಡಿಸಿದ್ದಾರೆ ಎಂದು ಜೆಡಿಎಸ್ ಅಭ್ಯರ್ಥಿ ರಘು ಆಚಾರ್ ಆರೋಪವನ್ನ ಮಾಡಿದ್ದಾರೆ. ದಾಳಿ ವೇಳೆ ಹಣ ಸಿಕ್ಕಿದ್ದಕ್ಕೆ ದಾಖಲೆಯನ್ನ ನೀಡ್ತೇನೆ, ನಾನು ದುಡಿದ ಪ್ರತಿ ದುಡ್ಡಿಗೂ ಲೆಕ್ಕ ಇಟ್ಟಿದ್ದೇನೆ, ಗೃಹ ಪ್ರವೇಶಕ್ಕೆ ಬಂದವರಿಗೆ ನೀಡಲು ದುಡ್ಡು ಇಟ್ಟಿದೆ ಎಂದು ರಘು ಆಚಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ನನ್ನ ಪತ್ನಿ ಬೆಂಬಲಿಗರ ಮೇಲೆ ಹಲ್ಲೆ ಯತ್ನಗಳು ನಡೆದಿವೆ ಅಂತಾನು ಆರೋಪವನ್ನ ಮಾಡಿದ್ದಾರೆ. ಮಂಡ್ಯದ ಸರ್ಕಾರಿ ವಿವಿಕೆ ಜಿಲ್ಲೆಯ ಮತಯಂತ್ರಗಳು ಶಿಫ್ಟ್ ಮಾಡಲಾಗಿದೆ. 4,000 ಸಿಬ್ಬಂದಿಗಳಿಂದ ಭಾರೀ ಬಂದೋಬಸ್ತ್ ಮಾಡಲಾಗಿದೆ. ಸ್ಟ್ರಾಂಗ್ ರೂಮ್ ಹಾಗೂ ಮತ ಎಣಿಕೆ ಕೇಂದ್ರದ ಸುತ್ತ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಶಿವಮೊಗ್ಗದ 74 ಅಭ್ಯರ್ಥಿಗಳ ಭವಿಷ್ಯ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿದೆ. ನಗರದ ಸಹ್ಯಾದ್ರಿ ಕಲಾ ಕಾಲೇಜಿನಲ್ಲಿ ಮತಯಂತ್ರಗಳನ್ನು ಇರಿಸಲಾಗಿದ್ದು 1000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಮೈಸೂರು ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳ ಇವಿಎಂಗಳು ಸ್ಟ್ರಾಂಗ್ ರೂಮ್ನಲ್ಲಿ ಸೇರಿವೆ. ಸ್ಟ್ರಾಂಗ್ ರೂಮ್ಗೆ ಚುನಾವಣಾ ಆಯೋಗ 3 ಹಂತದಲ್ಲಿ ಭದ್ರತೆಯನ್ನು ನೀಡಿದೆ. ಸಿಎಪಿಎಫ್ ತುಕಡಿ, ಸಶಸ್ತ್ರ ಮೀಸಲು ಪಡೆ ಹಾಗೂ ಸ್ಥಳೀಯ ಪೊಲೀಸರನ್ನ ಭದ್ರತೆಗಾಗಿ ನಿಯೋಜಿಸಲಾಗಿದೆ. ಸ್ಟ್ರಾಂಗ್ ರೂಮ್ ಸುತ್ತಮುತ್ತ ಸಿಸಿಟಿವಿ ಕ್ಯಾಮೆರಾ ಕಣ್ಗಾವಲು ಇರಲಿದೆ. ವಿಶೇಷವಾಗಿ ಎಕ್ಸಿಟ್ ಪೋಲ್ನ ಫಲಿತಾಂಶ ಹೊರಬಿದ್ದಿದೆ. ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಖಂಡಿತವಾಗಿ ಗೆಲ್ಲುತ್ತೆ ಅಂತ ಶಿವಮೊಗ್ಗದಲ್ಲಿ ಗೃಹ ಸಚಿವ ಆರ್ ಜ್ಞಾನೇಂದ್ರ ಹೇಳಿದ್ದಾರೆ. ಮತಗಟ್ಟೆವಾರು ಸಮೀಕ್ಷೆ ಈಗಾಗಲೇ ಬಂದಿದೆ. ಖಂಡಿತವಾಗಿಯೂ ನಾವೇ ಗೆಲ್ತೇವೆ. ಲೀಡ್ ಎಷ್ಟು ಅನ್ನೋದು ಜಿಜ್ಞಾಸೆ ಅಷ್ಟೇ. ನಾನು ಗೆಲ್ಲುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ರಾಜ್ಯದಲ್ಲಿ 120ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತೇವೆ ಅನ್ನೋದು ಪಕ್ಷದ ಆಂತರಿಕ ಸಮೀಕ್ಷೆ ಹೇಳ್ತಾ ಇದೆ. ಯಾವುದೇ ತೊಂದರೆ ಇಲ್ಲದೆ ಬಿಜೆಪಿ ಸರ್ಕಾರ ರಚನೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ರಾಜ್ಯದ ಸಮೀಕ್ಷೆಗಳನ್ನ ಮತಗಟ್ಟೆ ಸಮೀಕ್ಷೆಗಳನ್ನ ಕೊಟ್ಟಿದ್ದಾರೆ. ನಿನ್ನೆ ನನಗನ್ಸುತ್ತೆ ಬಹಳ ಚುನಾವಣೆಗಳಲ್ಲಿ ಅವೆಲ್ಲವೂ ತಲೆಕೆಳಗಾಗಿದ್ದಾವೆ. ಹಿಂದಿನ ಲೋಕಸಭೆ ಚುನಾವಣೆ ಯಾರೂ ನಿರೀಕ್ಷೆ ಮಾಡದೇ ಇರೋ ಫಲಿತಾಂಶ ಬಂದಿತ್ತು. ನನಗೆ 120ಕ್ಕಿಂತ ಹೆಚ್ಚು ಸೀಟ್ಗಳು ಬರ್ತದೆ ಅಂತ ನಮ್ಮ ಸಂಘಟನೆಯ ಆಂತರಿಕ ಸಮೀಕ್ಷೆಗಳು ಈಗಾಗಲೇ ಹೇಳ್ತಾ ಇದ್ದಾವೆ. ಹಾಗಾಗಿ ಏನೂ ತೊಂದರೆ ಆಗೋದಿಲ್ಲ. ಬಿಜೆಪಿ ಸರ್ಕಾರವನ್ನು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿಗೆ ತಡರಾತ್ರಿ ದಿಢೀರನೆ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗಿದೆ. ಕಿಡ್ನಿ ಸಮಸ್ಯೆಯಿಂದಾಗಿ ಸಮಸ್ಯೆ ಕಾಣಿಸಿಕೊಂಡಿದ್ದು ಚಿಕ್ಕಮಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ವಾಟ್ಸ್ಆಪ್ ಸ್ಟೇಟಸ್ನಿಂದ ಇಡೀ ಊರಲ್ಲಿ ಗಲಾಟೆಯಾಗಿದ್ದು, ಸ್ಟೇಟಸ್ ಹಾಕಿದ್ದ ಕಾರ್ತಿಕ್ ಎಂಬಾತ ಬಂಧನಕ್ಕಾಗಿ ಚಿಕ್ಕಮಗಳೂರಿನ ರಂಗೇನಹಳ್ಳಿಯಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಅವಹೇಳನಕಾರಿ ಪದ ಬಳಸಿ ಬಜರಂಗ ದಳದ ಕಾರ್ಯಕರ್ತ ಸ್ಟೇಟಸ್ ಹಾಕಿದ್ದ. ಇದನ್ನು ನೋಡಿ ಸ್ಥಳೀಯರು ರೊಚ್ಚಿಗೆದ್ದು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ಇಂಡ್ಲವಾಡಿ ಕ್ರಾಸ್ ಬಳಿ ಬಿಎಂಟಿಸಿ ಬಸ್ನಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡು ಅವಾಂತರ ಸೃಷ್ಟಿಯಾಗಿತ್ತು. ಕೂಡಲೇ ಪ್ರಯಾಣಿಕರನ್ನ ಕೆಳಗಿಳಿಸಿದ್ದಾರೆ ಚಾಲಕ ಹಾಗೂ ನಿರ್ವಾಹಕ. ಮೆಜೆಸ್ಟಿಕ್ನಿಂದ ಆನೇಕಲ್ ಕಡೆ ಹೋಗ್ತಿದ್ದ ಬಸ್ನಲ್ಲಿ ಎಂಜಿನ್ನಲ್ಲಿ ಇದ್ದಕ್ಕಿದ್ದಾಗೆ ಹೊಗೆ ಕಾಣಿಸಿಕೊಂಡು ಬೆಂಕಿ ಕಾಣಿಸಿಕೊಂಡಿದೆ. ತದನಂತರ ಬ್ರೇಕ್ ಜಾಮ್ ಆಗಿದೆ. ಚಾಲಕನ ಸಮಯ ಪ್ರಜ್ಞೆಯಿಂದ ದುರಂತವೊಂದು ತಪ್ಪಿದೆ. ಆನೇಕಲ್ ಬಳಿ ಬೈಕ್ಗೆ ಟಿಪ್ಪರ್ ಡಿಕ್ಕಿ ಹೊಡೆದಿದೆ. ಬೈಕ್ನಲ್ಲಿದ್ದ ಮಹಿಳೆ ಮೃತಪಟ್ಟಿದ್ದಾರೆ. ಇಂಡ್ಲವಾಡಿ ಗ್ರಾಮದ 50 ವರ್ಷದ ನಿಂಗಮ್ಮ ಮೃತದುರ್ದಾಗಿ. ಮಗ ಮತ್ತು ಮೊಮ್ಮಗಳ ಸ್ಥಿತಿ ಗಂಭೀರವಾಗಿದೆ. ಟಿಪ್ಪರ್ ಚಾಲಕನ ಅಜಾಗರೂಕತೆಯಿಂದ ಈ ಅಪಘಾತ ಸಂಭವಿಸಿದೆ. ಇನ್ನು ಅಪಘಾತದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸುದ್ದಿ ಮುಂದುವರಿಯುತ್ತೆ ಆಫ್ಟರ್ ಅ ಶಾರ್ಟ್ ಬ್ರೇಕ್. channels, 15 languages. ಪಂಜಾಬ್ನ ಅಮೃತಸರದ ಗೋಲ್ಡನ್ ಟೆಂಪಲ್ ಬಳಿ ಭಾರೀ ಪ್ರಮಾಣದ ಸ್ಫೋಟವಾಗಿದೆ. ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ಸ್ಫೋಟದ ಸದ್ದು ಕೇಳಿಬಂದಿದೆ. ಪೊಲೀಸರು ಅಧಿಕಾರಿಗಳಿಂದ ಪರಿಶೀಲನೆ ನಡೆಸಲಾಗಿದೆ. ಪೊಲೀಸರು 5 ಶಂಕಿತರನ್ನ ಅರೆಸ್ಟ್ ಮಾಡಿದ್ದಾರೆ. ಇದೇ ರೀತಿ ಮೇ 6 ಹಾಗೂ ಮೇ 8ರಂದು ಬ್ಲಾಸ್ಟ್ ಆಗಿತ್ತು. ಘಟನೆ ಬಗ್ಗೆ ಡಿಜಿ ಟ್ವೀಟ್ ಮಾಡಿದ್ದು, ಜನ ಭಯ ಬೀಳಬೇಕಾಗಿಲ್ಲ, ಆರಾಮಾಗಿರಿ ಅಂತ ಹೇಳಿದ್ದಾರೆ. ಸಿಎಂ ಭಗವಾನ್ ಮನ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಕೇರಳ ಸ್ಟೋರಿ ಸಿನಿಮಾ ಬ್ಯಾನ್ ಅನ್ನ ಸಮರ್ಥಿಸಿಕೊಂಡಿದೆ. ಕೇರಳ ಸ್ಟೋರಿ ಬ್ಯಾನ್ಗೂ ಮುನ್ನ ಎಲ್ಲಾ ಜಿಲ್ಲಾಡಳಿತದಿಂದ ಮಾಹಿತಿ ಸಂಗ್ರಹಿಸಿ ಈ ನಿರ್ಧಾರವನ್ನ ಮಾಡಿದ್ದು ಎಂದಿದೆ. ಇನ್ನು ಸಿನಿಮಾ ಪ್ರದರ್ಶನದಿಂದಾಗಿ ಹಲವೆಡೆ ಕೋಮು ಘರ್ಷಣೆಗಳು ಆಗಬಹುದು ಎಂದು ಸ್ಥಳೀಯ ಆಡಳಿತ ರಾಜ್ಯಕ್ಕೆ ವರದಿ ನೀಡಿದ ಹಿನ್ನೆಲೆ ಸಿನಿಮಾವನ್ನ ಬ್ಯಾನ್ ಮಾಡಿದ್ದೇವೆ ಎಂದು ಪಶ್ಚಿಮ ಬಂಗಾಳ ಸರ್ಕಾರ ಹೇಳಿಕೆಯನ್ನ ನೀಡಿದೆ.
ಸಲಿಂಗ ವಿವಾಹ ಸಂಬಂಧ ಶೀಘ್ರದಲ್ಲೇ ಸುಪ್ರೀಂ ಕೋರ್ಟ್ ಮಹತ್ವದ ನಿರ್ಧಾರ ಪ್ರಕಟಿಸುವ ಸಾಧ್ಯತೆ ಇದೆ. ಈ ನಡುವೆ ಸಲಿಂಗ ವಿವಾಹಕ್ಕೆ ಮಾನ್ಯತೆ ನೀಡದಂತೆ ಆರ್ಎಸ್ಎಸ್ ಸುಪ್ರೀಂಗೆ ಪತ್ರ ಬರೆದಿತ್ತು. ಸಲಿಂಗ ವಿವಾಹದಿಂದ ಭಾರತದ ಸಾಂಸ್ಕೃತಿಕತೆಯ ಬೇರು ಅಲುಗಾಡಲಿದೆ. ಹಿಂದೂ